ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಜಟಾಪಟಿಗಳು ನಡೀತಾ ಇದೆ. ಲಕ್ಷ್ಮಣ್ ಸವದಿ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂತಹ ವಾತಾವರಣ ಇದೀಗ ಕ್ರಿಯೇಟ್ ಆಗಿದೆ. ಈ ಮುಂಚೆಯಿಂದಲೂ ಕೂಡ ಲಕ್ಷ್ಮಣ್ ಸವದಿ ಅವರು ಜಾರಕಿಹೊಳಿ ಕುಟುಂಬದ ವಿರುದ್ಧವೇ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ, ಅಥವಾ ಅವ್ರಿಗೂ ಅಷ್ಟಕ್ಕಷ್ಟೇ ಅಂತ ಹೇಳ್ಬಹುದು. ಏನು ಮಾಡದೆ ಹೋದ್ರು ಕೂಡ ಅದ್ಯಾಕೋ ಗೊತ್ತಿಲ್ಲ, ಭಿನ್ನಾಭಿಪ್ರಾಯಗಳು ಮಾತ್ರ ಅವ್ರ ಮಧ್ಯೆ ಇರೋದು ನಿಜಾನೇ. ಈಗ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸತತವಾಗಿ ಲೋಕೋಪಯೋಗಿ ಸಚಿವರು ಮಾಡ್ತಾನೆ ಬಂದಿದ್ದಾರೆ. ಈ ಒಂದು ವಿಚಾರವನ್ನ ಇಟ್ಕೊಂಡು ಸೌದಿಯವರ ಬೆಂಬಲಿಗರು ಸಾಕಷ್ಟು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಕೊಂಚ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ನೀವ್ ಅದ್ ಹೆಂಗ್ ಹೇಳಿದ್ರಿ, ಈ ಮಾತನ್ನ ವಾಪಸ್ ತಗೊಳ್ಳಿ ಆ ಮಾತನ್ನ ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಯಾವ ಒಂದು ಬೇಸನ್ನ ಇಟ್ಕೊಂಡು ಆ ರೀತಿ ಹೇಳ್ತಾ ಇದ್ದಾರೆ? ಕೇವಲ ಅಥಣಿಯಲ್ಲಿ ಲೀಡ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿಯಾ? ಈಗಂತೂ ಅದೇ ಮೇನ್ ಆಗಿ ಕಾಣ್ತಾ ಇದೆ. ಯಾಕಂದ್ರೆ ಲೀಡ್ ಕೊಡಬೇಕಾಗಿತ್ತು. 76,000ಕ್ಕೂ ಮೇಲ್ಪಟ್ಟು ತಾವು ಗೆದ್ದು ಬಂದ್ರು, ಆ ಪ್ರಮಾಣದಲ್ಲಿ ಗೆಲ್ಲಿಸಬೇಕಾಗಿತ್ತು, ಓಟ್ ಬರಬೇಕಾಗಿತ್ತು ಅಂತ ಇವರು ಸತೀಶ್ ಅವರ ಬಯಕೆ, ಅವರು ಡಿಮಾಂಡ್. ಅದು ಮಾಡಲಿಲ್ಲ. ಹೀಗಾಗಿ ಇದು ನಾವು ಗೆದ್ದ ಸಮಾಧಾನ ನಮಗೆ ಯಾಕೆ ಕೊಡ್ಲಿಲ್ಲ ಅಂದ್ರೆ ಇವ್ರು ಈ ರೀತಿ ಮಾಡಲಿಲ್ಲ ಅನ್ನೋಂಥ ಮಾತು. ಬಟ್ ಈಗ ನನಗೇನು ಬೇಕಾಗಿತ್ತಪ್ಪ ಅಂತಂದ್ರೆ ನನಗೆ ತಿಳಿತಾ ಇಲ್ಲ. ಈ ಸಂದರ್ಭದಲ್ಲಿ ನಾನು ದೂರ ನೋಡೋ ಅವಶ್ಯಕತೆ ಇದೆ ಅಂತೇಳಿ. ಯಾಕಂತಂದ್ರೆ ಗೆದ್ದಿದಾರ ಮುಗಿದು ಹೋಗ್ಬಿಟ್ಟದ, ಇಲ್ಲ ಸಪೋರ್ಟ್ ಮಾಡಿಲ್ಲ ಆಯ್ತಪ್ಪ, ಬೇಕಂತ ಮಾಡಿದಾರೋ ಬ್ಯಾಡ್ ಅಂತ ಮಾಡಿದಾರೋ, ಕೆಲವೊಂದಿಷ್ಟು ನಾವ್ ಏನ್ ಮಾಡ್ಬೇಕಾಗ್ತದ, ನಮ್ಗೆ ಎಷ್ಟು ಅಸಮಾಧಾನ ಇದ್ರು ತುಳ್ಕೊಳ್ಳೋದ ಅದನ್ನ ಇಟ್ಕೋಬೇಕಾದಂತ ಒಂದು ಏನಪ್ಪಾ ಸಹಜವಾದಂತ ಒಂದು ಬಿಹೇವಿಯರ್ ಇಲ್ಲ. ಯಾಕಂತಂದ್ರ ಈ ಸಂದರ್ಭದಲ್ಲಿ ನೋಡ್ರಿ, ಇಲ್ಲಿ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಬಗ್ಗೆ ಬದಲಾಗಿ ವಿಚಾರ ಮಾಡಿದಾಗ ಆ ಬಾಯಿ ಅವರು ಅದನ್ನ ಸೋಲು ಕಾರಣ ಹುಡುಕ್ಬೇಕಾಗಿತ್ತು, ಅವ್ರು ಹೇಳ್ಬೇಕಾಗಿತ್ತು. ಯಾಕಂದ್ರೆ ಅವ್ರ ಕ್ಷೇತ್ರದಲ್ಲಿ ತಾವು ಸ್ವತಃ 50,000 ಹೆಚ್ಚಿಗೆ ಲೀಡ್ ಬಿಜೆಪಿ ಬಿಟ್ಟುಕೊಟ್ಟಿದ್ದಾರೆ. ಅಂದಾಗ ಮೌನ ವಹಿಸ್ಬಿಟ್ಟು ಅವ್ರು ಹೇಳುವಂತದೇನಿಲ್ಲಪ್ಪ ಅಂತೇಳಿ ಉಳಿದ ಕ್ಷೇತ್ರದಲ್ಲಿ ಅವ್ರಿಗೆ ಹೆಚ್ಚು ಬಂದ. ಆಮತ್ ಬೇರೆ ಅಲ್ಲೂ 5 ಜನ MLA ಗಳಿದ್ದಾರೆ ಬಿಜೆಪಿ, ಇದು ಕಾಂಗ್ರೆಸ್ಸಿಗರು. ಅದ್ರ ಅವ್ರಿಗೆ ಏನ್ ಅನ್ಲಿಕ್ಕೆ ಹೋಗ್ಲಿಲ್ಲ ಅವ್ರು. ಅಂದ್ರೆ ನಂದು ತಪ್ಪದ ಅನ್ನೋ ಕಾರಣಕ್ಕಾಗಿರ್ಬೋದು, ಅಥವಾ ಮುಗಿದು ಹೋದ ವಿಷಯ ಕೆದಗುಗಿಂತಲೂ ಮುಂದೆ ಹೆಜ್ಜಿಡುವಂಥದ್ದು ಅಂತ. ಯಾಕಂದ್ರೆ ಹಿಂದಿನ ಘಟನೆಗಳನ್ನ ನೆನಪಿಸ್ಕೊಳ್ತಾ ಮತ್ತಷ್ಟು ಗೊಂದಲ ಹಿಡಿಸಿದ್ರು, ಅದನ್ನ ಗೊಂದಲ ಹಿಡಿಸಿದ್ ಮತ್ತೆ ಕಾಂಗ್ರೆಸ್ ಮತ್ತೆ ಕಳಿಸಲು ಆಗ್ತದ ಅನ್ನೋಂತ ಒಂದು ದೂರದೃಷ್ಟಿನ ಇರ್ಬೋದು. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಮತ್ತಾವ ಕಾರಣನೂ ಇರ್ಬೋದು ಅವ್ರಿಗೆ. ಬಟ್ ಬಿಹೇವಿಯರ್ ಮಾತ್ರ ಒಬ್ಬ ರಾಜಕಾರಣಿಯಾಗೆ ಅವ್ರದ್ದು ಒಂದಿಷ್ಟು ಗಂಭೀರವಾಗಿತ್ತು ಅಂತ, ಸೋಲನ್ನು ಸಹಜವಾಗಿ ಸ್ವೀಕಾರ ಜಾಣತನದ ನಡೆ ಆಗಿತ್ತು ಅಂತ. ಈ ವಿಷಯದಲ್ಲಿ ಯಾಕೋ ಏನೋ ಸತೀಶ್ ಅವರ ನಡೆ ಅಷ್ಟ ಒಬ್ಬ ಸಿವಿಲಿಯನ್ ಅಂತೀವಲ್ಲ ನಾವು, ಅದು ಯಾಕೋ ಇದು ಕಾಣಲಿಲ್ಲ. ಅವ್ರು ಕಾಣಬೇಕಾಗಿತ್ತು. ಅದನ್ನ ತುಂಬಾ ಅಬ್ಬರದಿಂದ ಮಾತಾಡ್ತಾ ಇದಾರೆ, ಅಸಮಾಧಾನವಾಗಿ ಮಾತನಾಡ್ತಾ ಇದಾರೆ. ಅದ್ ಹೆಂಗೆ ಅಂದ್ರೆ ಆಟ ಆಡೋ ಮಗು ಕೈಯಿಂದ ಆಟ ಆಡ್ತಿರೋ ವಸ್ತು ಕಿತ್ಕೊಂಡ್ಬಿಟ್ರೆ ಅದ್ ಹೆಂಗ್ ಚಿಡ್ ಆಗತ್ತಲ್ಲ, ಅಷ್ಟು ಇರಿಟೇಟ್ ಆಗಿ ಮಾತಾಡ್ತಾ ಇದಾರೆ ಸತೀಶ್ ಜಾರಕಿಹೊಳಿ ಅವರು. ಗೆದ್ದಿದ್ದಾರೆ ಅನ್ನೋ ಸಮಾಧಾನವೇ ಇಲ್ಲ ಅವರಿಗೆ. ಲೀಡ್ ಯಾಕೆ ಕೊಡ್ಸಿಲ್ಲ, ಬರೀ ಇದೇ ಪ್ರಶ್ನೆಗಳು, ಇದೇ ಮಾತುಗಳು. ಅವ್ರು ಸ್ಪಷ್ಟೀಕರಣ ಕೊಡ್ಬೇಕು, ಅವ್ರು ಮಾತಾಡ್ಬೇಕು ಅಂತ. ಇತ್ತ ಕಡೆ ಲಕ್ಷ್ಮಣ್ ಸವದಿ ಅವರು ಬೇಕು ಅಂತಲೇ ಮೌನವಾಗಿದ್ದಾರ ಅಥವಾ ಏನೋ ಗೊತ್ತಿಲ್ಲ. ಇವ್ರು ಎಷ್ಟು ಒಬ್ಬರಿಸ್ತಾ ಇದಾರೆ, ಅವ್ರು ಅಷ್ಟೇ ಮೌನವಾಗಿದ್ದಾರೆ. ಏನ್ ಕಾರಣ ಇದಕ್ಕೆ ಅಂತ ನೋಡ್ರಿ. ಅವರು ತಪ್ಪಾಗಿರ್ಬೋದು, ಅವ್ರಿಂದ ಇಲ್ಲ ಅಂತಲ್ಲ. ನೋಡ್ರಿ, ಮನುಷ್ಯನ ತಪ್ಪಾಗ ಸಹಜ. ಇನ್ನು ಏನ್ ನಾವ್ ಇಲ್ಲಿ ವಿಚಾರ ಮಾಡ್ಬೇಕಾಗಿದಪ್ಪ ಅಂತಂದ್ರ, ಒಂದು ಹಂತಕ್ಕೆ ಬಂದಾಗ ಈಗ ನೋಡ್ರಿ, ಇವತ್ತು ಲಕ್ಷ್ಮಣ್ ಸವದಿ ಆಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರಾಗಿರ್ಬೋದು, ಇನ್ನಾರು ಆಗಿರ್ಬೋದು, ಒಂದು ಹಂತಕ್ಕೆ ಬಂದಾಗ ಕೆಲವು ವಿಷಯಗಳು ಸಾರ್ವಜನಿಕವಾಗಿ ಚರ್ಚೆ ಮಾಡೋದೇನೆ ಅದನ್ನ ಸ್ವೀಕಾರ ಮಾಡ್ಕೊಂಡು ಮುಂಬರುವ ದಿನದಲ್ಲಿ ಅದಕ್ಕೆ ಪ್ರತಿತಂತ್ರ ಹುಡುದು ಒಬ್ಬ ಅತ್ಯಂತ ವ್ಯಕ್ತಿಯ ನಡೆಯದ. ಆ ನೆಲೆಯಲ್ಲಿ ಈಗ ಇನ್ನೊಂದು ಏನದಪ್ಪ ಅಂದ್ರೆ, ಈ ಸದ್ಯ ಯಾಕೆ ಅವ್ರಿಗೆ ಮಾಡಿದಾರೆ ಇನ್ನೊಂದು ಕಾರಣ ಹುಡುಕ್ಬೋದು. ಈಗಾಗಲೇ ಕಾಂಗ್ರೆಸ್ಸಿಗೆ ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಯಾರಿಗೆ? ನಮ್ಮ ಲಕ್ಷ್ಮಣ್ ಅವರಿಗೆ. ಏನಂದ, ನೀವು ಚುನಾವಣೆ ಆದ ನಂತರ ನಿಮ್ಗೆ ನಾವು ಒಂದು ಪೋರ್ಟ್ಫೋಲಿಯೋ ಕೊಡ್ತೀವಿ ಅನ್ನುವಂತ ಕಾರಣ. ಅದಕ್ಕಾಗಿ ಅವರು ಮೌನ ವಹಿಸಿರ್ಬೋದು, ಬೇಡ ಈ ವಿಷಯ ದೊಡ್ಡದು ಮಾಡೋದು ಬೇಡ ಅಂತೂ ಆಗಿರ್ಬೋದು. ಮತ್ತೆ ಇದೇ ಕಾಲಕ್ಕೆ ಇನ್ನೊಂದು ಏನಾಗಿದೆಪ್ಪ ಅಂದ್ರೆ, ಡಿ.ಕೆ. ಬೆಂಗಳೂರು ಸುತ್ತಮುತ್ತ ಮೊದಲಿಂದಲೂ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಅಲ್ಲೇ. ಬಟ್ ಈ ಸಲ ಅಲ್ಲಿ ಆಗ್ಬೇಕಾಗಿತ್ತು ಕಾಂಗ್ರೆಸ್ ಇಂದು. ಯಾಕಪ್ಪ ಅಂದ್ರೆ ಗ್ಯಾರಂಟಿ ಅಂತಾಗಿ ಇನ್ನುಳಿದ ವಿಷಯದಿಂದಾಗಿ ಸಾಕಷ್ಟು ಅಲ್ಲಿ ಪ್ರಭಾವ ಆಗ್ಬೇಕಾಗಿತ್ತು. ಯಾಕೂ ಏನೂ ಆಗಲಿಲ್ಲ. ಅದಕ್ಕೆ ಕಾರಣ ಏನು, ಈ ಪೋಸ್ಟ್ ಮಾರ್ಟಮ್ ನಾವು ಮಾಡ್ಬೋದು ಮುಗಿದ ಮೇಲೆ, ಬಟ್ ಆಗಿ ಹೋಗಿದೆ.